ಬನ್ನಿ ಇವತ್ತು ಮಂಗಳವಾರದ ಸಂಚಿಕೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಏನೆಲ್ಲ ಆಯಿತು ಅಂತ ನೋಡಿಕೊಂಡು ಬರೋಣ. ವೈಷ್ಣವ್ ಮುಖಕ್ಕೆ ಎಲ್ಲರೂ ಮಸಿ ಬಳಿದಾಗ ರೀ ನೀವು ಇಲ್ಲಿ ನಿಂತ್ಕೋಬೇಡಿ ಮೊದಲು ಹೋಗಿ ಅಂತ ಲಕ್ಷ್ಮಿ ಕಳಿಸ್ತಾಳೆ. ಹಾಗೆ ಅನನ್ಯ ಹತ್ತಿರ ಹೋಗಿ ಏನು ಹೇಳ್ದೆ, ನನ್ನ ಗಂಡ ಬಂದು ನಿನಗೆ ಮುತ್ತು ಕೊಟ್ರ, ಇಷ್ಟೊಂದು ಸುಳ್ಳು ಹೇಳ್ಬಾರ್ದು ಅನನ್ಯ, ಅಷ್ಟಕ್ಕೂ ನೀನೊಂದು ಹೆಣ್ಣಾಗಿ ಈ ಥರ ಮಾತನಾಡೋದು ತಪ್ಪು, ಒಂದು ಹುಡುಗನ ಮೇಲೆ ಈ ಥರ ಮಾತನಾಡ್ತಿದ್ದೀಯ ಅಲ್ವಾ, ನಿನ್ನ ಭವಿಷ್ಯ ಏನಾಗುತ್ತೆ ಮುಂದೆ ಅಂತ ಯೋಚನೆ ಮಾಡಿದೀಯಾ, ನಾಚಿಕೆ ಆಗಬೇಕು, ನನ್ನ ಗಂಡ ಎಂಥವರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಇಡೀ ಪ್ರಪಂಚ ತಿರುಗಿ ಬಿದ್ದರೂ ಕೂಡ ನಾನು ಅವರ ಪರವಾಗಿ ನಿಂತ್ಕೊತೀನಿ, ಅವತ್ತು ಏನು ನಡೀತು ಅಂತ ನಾನು ಎಲ್ಲರಿಗೂ ಸಾಕ್ಷಿ ಸಮೇತ ಸಾಬೀತು ಮಾಡ್ತೀನಿ, ಅಲ್ಲಿವರೆಗೂ ನೀನು ಕಾಯ್ತಾ ಇರು, ನಿನ್ನ ತಪ್ಪನ್ನು ಎಲ್ಲರ ಮುಂದೆ ಒಪ್ಪಿಕೊಂಡು ವೈಷ್ಣವ್ ಅವರ ಹತ್ರ ಕ್ಷಮೆ ಕೇಳಬೇಕು, ಆಗ ಮಾಡ್ತೀನಿ ಅಂತ ಲಕ್ಷ್ಮಿ ಹೇಳಿ ಹೋಗ್ತಾಳೆ. ಆಗ ವೈಷ್ಣವ್ ತಪ್ಪು ಮಾಡಿದ್ದಾನೆ ಅಂತ ಎಲ್ಲರಿಗೂ ಸಾಬೀತಾಗಬೇಕು, ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾಗಬಾರ್ದು ಅಂತ ಸಿಟ್ಟು ಮಾಡಿಕೊಂಡು ಅನನ್ಯ ಹೇಳ್ತಾ ಇರ್ತಾಳೆ. ಇತ್ತ ಹಾಗೆ ವೈಷ್ಣವ್ ಬೇಜಾರಲ್ಲಿ ಇರ್ತಾನೆ. ಕೀರ್ತಿಗೆ ಈ ವಿಷಯ ಗೊತ್ತಾಗಿ ತಕ್ಷಣ ಇದರಲ್ಲಿ ವೈಶ್ದೇನು ತಪ್ಪಿಲ್ಲ, ನಾನು ನಿಜ ಹೇಳ್ತೀನಿ, ಅವಳಿದ್ದಾಳೆ ಅಲ್ವಾ, ಏನು ಮಾಡಿದ್ಲು ಗೊತ್ತಾ, ಅವಳು ತಪ್ಕೊಂಡು ಮುತ್ತು ಕೊಡೋಕೆ ಬಂದ್ಲು, ನನಗೆ ಕೋಪ ಬಂತು, ಅವಳನ್ನ ತಳ್ಳಿದೆ, ಅದಾದ್ಮೇಲೆ ಅವಳು ನನ್ನ ಹೊಡೆಯೋಕೆ ಬಂದ್ಲು, ಆಗ ವೈಶ್ ಅದನ್ನ ತಡೆದ, ಇದೆಲ್ಲ ನಿಜಾನೇ, ಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಇರುತ್ತೆ ನೋಡೋಣ ಗೊತ್ತಾಗುತ್ತೆ ಅಂತ ಕೀರ್ತಿ ಹೇಳಿದ ತಕ್ಷಣ ಕಾರುಣ್ಯ ಕೂಡ ಹೌದು ಅಲ್ವಾ, ಕರೆಕ್ಟ್ ಅಲ್ವಾ, ಲಕ್ಷ್ಮಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಅಂತ ಲಕ್ಷ್ಮಿಗೆ ಫೋನ್ ಮಾಡಿ ಇರೋ ವಿಷಯ ಎಲ್ಲ ಹೇಳ್ತಾಳೆ. ಆ ಜಾಗದಲ್ಲಿ ಕೀರ್ತಿ ಕೂಡ ಇದ್ಲು ಅಂತೆ. ಹಾಗೆ ಇದೆಲ್ಲ ಆಗೋದಕ್ಕೆ ಕೀರ್ತಿ ಕಾರಣ. ಕೀರ್ತಿ ಕೋಪ ಮಾಡಿಕೊಂಡು ಆ ಹುಡುಗಿನ ತಳ್ಳಿದಾಗ ಆ ಹುಡುಗಿ ಹೊಡೆಯೋಕೆ ಬಂದಾಗ ವೈಷ್ಣವ್ ತಡೆದಿದ್ದಾನೆ, ಅದಕ್ಕೆ ಆ ಹುಡುಗಿ ಕೋಪ ಮಾಡಿಕೊಂಡು ವೈಷ್ಣವ್ ಮೇಲೆ ಆರೋಪ ಮಾಡಿರೋದು. ಆ ಹೋಟೆಲಲ್ಲಿ ಕ್ಯಾಮರಾ ಇದ್ದೇ ಇರುತ್ತೆ, ಅದನ್ನ ಚೆಕ್ ಮಾಡಿಸೋಣ, ಖಂಡಿತವಾಗಿಯೂ ಆ ಹುಡುಗಿ ಸಿಕ್ಕಿ ಬೀಳ್ತಾಳೆ, ಆಗ ನಮ್ಮ ವೈಷ್ಣವ್ ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಅಂತ ಲಕ್ಷ್ಮಿಗೆ ಹೇಳಿದಾಗ ಸರಿಯಾಗಿ ಹೇಳಿದ್ರಿ ಆಂಟಿ, ಈಗಲೇ ಹೋಗ್ತೀನಿ ಅಂತ ಲಕ್ಷ್ಮಿ ಮಾತಾಡ್ಕೊಂಡು ಹಾಗೆ ಕೀರ್ತಿನೂ ಕರ್ಕೊಂಡು ಅಲ್ಲಿ ಇರುವಂತಹ ಹೋಟೆಲ್ಗೆ ಹೋಗ್ತಾಳೆ. ನೋಡಿ, ಇದರಿಂದಾಗಿ ತುಂಬ ದೊಡ್ಡ ಆರೋಪ ಬಂದಿದೆ ನನ್ನ ಗಂಡನ ಮೇಲೆ, ಹೇಗಾದರೂ ಮಾಡಿ ನಾನು ಸರಿ ಮಾಡ್ಕೋಬೇಕು, ಅಂದರೆ ಇಲ್ಲಿ ಇರುವಂತಹ ಕ್ಯಾಮ್ರಾ ಬೇಕು, ಅವತ್ತು ಆ ಹುಡುಗಿ ಏನು ಮಾಡಿದ್ಲು ಅಂತ ಗೊತ್ತಾಗಬೇಕು, ದಯವಿಟ್ಟು ಕೊಡಿ ಅಂತ ಲಕ್ಷ್ಮಿ ಕೇಳ್ಕೊಂಡಾಗ ಇಲ್ಲ ಯಾವುದೇ ಕಾರಣಕ್ಕೂ ಆ ಥರ ಕೊಡೋಕೆ ಆಗಲ್ಲ, ಇದೆಲ್ಲ ಕೊಡೋದಿಲ್ಲ, ಲಕ್ಷ್ಮಿ ತುಂಬ ಬೇಜಾರು ಮಾಡಿಕೊಂಡು ಬೇಡಿಕೊಳ್ತಾಳೆ, ದಯವಿಟ್ಟು ಇದರಲ್ಲಿ ನನ್ನ ಗಂಡನ ಭವಿಷ್ಯ ಇದೆ ಎಂದು ಕೇಳ್ಕೊಂಡಾಗ ಸರಿ ಆಯಿತು ಕೊಡ್ತೀವಿ ಅಂತ ಒಪ್ಕೊಂಡಾಗ ಹಾಗಾದರೆ ಇವತ್ತು ನಾನು ಎಲ್ಲ ಮೀಡಿಯಾ ಕರೆಸ್ತೀನಿ, ನೀನು ಇವತ್ತು ಎಲ್ಲರ ಮುಂದೆ ಕ್ಷಮೆ ಕೇಳೋಕೆ ತಯಾರಿರು ಅನನ್ಯ ಅಂತ ಲಕ್ಷ್ಮಿ ಕೋಪ ಮಾಡಿಕೊಂಡು ಎಲ್ಲರನ್ನೂ ಫೋನ್ ಮಾಡಿ ಕರೆ ಕಳಿಸ್ತಾಳೆ. ಇನ್ನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ಬಂದಾಗ ನನ್ನ ವಿಡಿಯೋವನ್ನು ನೋಡಿ.